ನನಗೆ ಸಂಬಂಧಗಳ ಬೆಳೆಸ್ಕೊಂಡು ಹೋಗೋಕ್ಕೆ ಗೊತ್ತೇ ಹೊರ್ತು ಅಲ್ಲಿ ಜಗಳ ಮಾಡಿ ಅದು ಎಲ್ಲೂ ನಂಗೆ ಇಷ್ಟ ಆಗಲ್ಲ. ಯಾರಿಗೂ ಹರ್ಟ್ ಮಾಡೋಕ್ಕೂ ಇಷ್ಟ ಆಗಲ್ಲ ನನಗೆ. ಅವರು ಇಮಿಡಿಯೇಟಾಗಿ 50,000 ಚೆಕ್ ಬರೆದು ಕೊಟ್ಬಿಟ್ರು ಆ ಮಗುಗೆ ಅವರು. ಆ ಥರ ಇದರಲ್ಲಿ ವಿಕ್ರಮ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಆ ಹುಡುಗಿಗೆ 2-3 ಲ್ಯಾಕ್ಸ್ವರೆಗೂ ಖರ್ಚಾಯಿತು. ಸ್ವಲ್ಪ ಕೃಷ್ಣಂದು ಭಗವದ್ಗೀತಾ ಅದು ಕೆಲವೊಂದು ಬದುಕಲಿಕ್ಕೆ ಅವ್ರದ್ದೊಂದು ಏನೋ ವರ್ಡ್ಸು ತುಂಬ ಶಕ್ತಿ ಕೊಡುತ್ತೆ. ಇಲ್ಲ ತಂದೆ ತಾಯಿನೇ ಅದೇ ರೀತಿ ಇದ್ಬಿಟ್ರೆ ಮಕ್ಕಳು ಆಗೋದಕ್ಕೆ ಚಾನ್ಸೇ ಇರುತ್ತೆ. ಅವ್ರು ಹೇಗೆ ನಡ್ಕೊಂಡು ಅವರ ಆದರ್ಶಗಳು ಎಷ್ಟಿದೆ. ಇಟ್ಸ್ ಅ ಗ್ರೇಟ್ ಸರ್. ಅವರು ಒಂದು ಚಿಕ್ಕ ಮಗುಗೂ ಕೂಡ ಅವರು ಕೈ ಎತ್ತಿ ಮುಗಿದು ಮಾಡ್ತಾರೆ, 2 ಕೈಗಳೆತ್ತಿ ಜೋಡಿಸಿ ಮಾಡ್ತಾರೆ. ಮತ್ತು ಕರ್ಮ ಥಿಯರಿಗೆ ಹೋದಾಗ ಕರ್ಮ ಯಾರನ್ನೂ ಬಿಡಲ್ಲ ಅಂತ ಹೇಳ್ತಾರೆ ಕೂಡ. ಇದು ಅಲ್ಲ, ಅನುಭವ ಮಿಸ್ ಆದಕ್ಕೆ ಒಳ್ಳೆದಾಯ್ತು ಅಂತ ಅನಿಸಿದ ಅನುಭವ ಅದೊಂಥರ ಟೈಪ್ ರೋಲ್ ಅದು ಅನುಭವದಲ್ಲಿ. ಬಟ್ ಕಂಪೇರ್ ಟು ಪ್ರೇಮ ಪರ್ವ ನನಗೆ ಐ ಗಿವ್ ಮೋರ್ ಪ್ರಾಮಿನೆನ್ಸ್ ಟು ಪ್ರೇಮ ಪರ್ವ. 100%. ತುಂಬ ಚೆನ್ನಾಗಿದೆ. ಅದರಲ್ಲಿ ಒಂದು ಇನ್ನೋಸೆಂಟ್ ರೋಲ್ ತುಂಬ. ಎಲ್ಲರೂ ನನ್ನ ಅದಕ್ಕೆ ಭವ್ಯ ಬೇರೆ ಗ್ಲಾಮರ್ ಕ್ಯಾರೆಕ್ಟರ್ಗೆ ಸೂಟ್ ಆಗಲ್ಲ ಅಂತ ಇದು ಮಾಡಿಬಿಟ್ಟಿದ್ರು. ಪಕ್ಕಾ ವಿಲೇಜ್ ಕ್ಯಾರೆಕ್ಟರ್ ಇನ್ನು ಈ ಥರ ಕ್ಯಾರೆಕ್ಟರ್ಗೆ ಅಂತ. ಇಮಿಡಿಯೇಟಾಗಿ ನನಗೆ ಪ್ರೇಮಜ್ಯೋತಿ ಬಂತು, ಜೋಸೆಮ್ಮನ್ ಅವ್ರದ್ದು, ಬಾಳಿಗಾ ಸಹೋದರದ್ದು. ಆಗ ಅವರು ಬಹಳಷ್ಟು ಪಿಕ್ಚರ್ಸ್ ಮಾಡಿದಾರಲ್ಲ, ರಾಜ್ಕುಮಾರ್ ಅವ್ರ ಸರ್ದೆಲ್ಲ ಅವ್ರದ್ದು ಬಾಳಿಗಾ. ಅದರಲ್ಲಿ ಅರ್ಜುನ್ ಸರ್ಜಾ ಜೊತೆ ನಾನು ಮಾಡಿದೆ. ಅದರಲ್ಲೆಲ್ಲ ತುಂಬ ಗ್ಲಾಮರಸ್ ಶಾರ್ಟ್ಸ್ ಹಾಕಿ ಮಾಡಿದ್ದು, ಈ ಥರದ್ದೆಲ್ಲ ಮಾಡಿದ್ದು. ಅದನ್ನು ನೋಡಿ ಪ್ರಳಯಾಂಕದಲ್ಲಿ ರವಿಚಂದ್ರನ್ ಅವರು, ನಾನು ಪ್ರಳಯ ಅಂತಕದ ಪೋಸ್ಟರ್ ಈಗಲೂ ನೆನಪಿದೆ ನನಗೆ. ಸ್ವಿಮ್ಮಿಂಗ್ ಸೂಟಲ್ಲಿ ಅದು ನನಗೆ ಅವರು ಇನ್ಫಾರ್ಮ್ ಮಾಡಿರಲಿಲ್ಲ ಈ ಥರ ಸ್ವಿಮ್ಮಿಂಗ್ ಸೂಟ್. ಅಲ್ಲಿ ಹೋದ ನಂತರ ನನಗೆ ಗೊತ್ತಾಯಿತು. ನಾನು ಅವ್ರು ಕೇಳಿದೆ, ನಾನು ವಲ್ಗ್ಯಾರಿಟಿಯಾಗೆಲ್ಲ ಇದು ಮಾಡೋದು ಬೇಡ, ಒಳ್ಳೆ ಇದಾಗಿ. ಬಟ್ ಅದು ನೋಡಿದ ನಂತರನೂ ಏನು ವಲ್ಗ್ಯಾರಿಟಿ ಅನ್ನಿಸ್ಲಿಲ್ಲ ನನಗೆ. ಬಟ್ ಅದಾದ ನಂತರ ಸ್ವಲ್ಪ ಕೇರ್ ತೊಗೊಂಡೆ. ಏನು ನಂತರ ಮುಂಚೆನೇ ಕೇಳೋದು ಏನಿದೆ ಏನು ಅಂತ. ಅವಾಗೆಲ್ಲ ಹೊಸದಲ್ವ, ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನನಗೆ. ಆಮೇಲೆ ಹೋದಾಗ ಮೆಸ್ ಮಾಡ್ಕೋಬಾರ್ದು ನಾವು. ನನಗೆ ಸಂಬಂಧಗಳ ಬೆಳೆಸ್ಕೊಂಡು ಹೋಗೋಕ್ಕೆ ಗೊತ್ತೇ ಹೊರ್ತು ಅಲ್ಲಿ ಜಗಳ ಮಾಡಿ ಅದು ಎಲ್ಲೂ ನಂಗೆ ಇಷ್ಟ ಆಗಲ್ಲ. ಯಾರಿಗೂ ಹರ್ಟ್ ಮಾಡೋಕ್ಕೂ ಇಷ್ಟ ಆಗಲ್ಲ ನನಗೆ. ನನಗೆ ಹರ್ಟ್ ಆದರೂ ಹಾಗೆ ಮನಸ್ಸಲ್ಲಿ ಇದು ಮಾಡ್ಕೊಳ್ತೀನಿ. ಅದು ಐ ಡೋಂಟ್ ನೋ, ಮೈ ನೇಚರ್ ಇಸ್ ಲೈಕ್ ದಟ್. ಹಾಗೆ ಎಲ್ಲೋದ್ರೂ ಅಷ್ಟೇ ನಾನು ಅದನ್ನೇ ಬೆಳೆಸ್ಕೊಂಡು ಬಂದಿದ್ದೀನಿ ಇವಾಗಲೂ ಸರ್. ಐ ಡೋಂಟ್ ವಾಂಟ್ ಟು ಹರ್ಟ್ ಎನಿ ಒನ್. ದಾನ ಧರ್ಮ ಮಾಡೋದಿದೆಯಾ? ಸಿಕ್ಕಾಪಟ್ಟೆ ಸರ್, ಸಿಕ್ಕಾಪಟ್ಟೆ. ಹಾಂ, ಸಿಕ್ಕಾಪಟ್ಟೆ ಇದೆ. ಅದಕ್ಕೆ ನೋಡಿ ನನ್ನ ಅಸಿಸ್ಟೆಂಟ್ಗಳೆಲ್ಲ ಎಷ್ಟು ಜನ ಇದ್ದಾರೆ ಇವಾಗ್ಲೂ. ಹೆಲ್ಪಿಂಗ್ ದೆಮ್, ನಾಟ್ ಓನ್ಲಿ ದೆಮ್. ನಾನು ಹೇಳ್ಕೊಳ್ಳಲ್ಲ ಅಷ್ಟೇ. ಒಂದು ಹುಡುಗಿ ಇದ್ಲು, ಅವಳಿಗೆ ಪಿಟ್ಯೂಟರಿ ಗ್ಲ್ಯಾಂಡ್ ಹತ್ರ ಒಂದು ಟ್ಯೂಮರ್ ಬಂದ್ಬಿಟ್ಟಿತ್ತು. ನಾರಾಯಣ ನೇತ್ರಾಲಯದಲ್ಲಿ ಇವರು ರೋಹಿತ್ ಶೆಟ್ಟಿ ಹಾಗೂ ಭುಜಂಗ್ ಶೆಟ್ಟಿ ಇದ್ರು. ಇವಾಗಲೂ ಅವ್ರ ಮಗಳು ತುಂಬ ನನಗೆ ಪರಿಚಯ. ಅವರು ಅವಾಗ ಬಹಳಷ್ಟು ನಾನು ಇಲ್ಲಿ ಹೋಗಿ ಬರ್ತಿದ್ದೆ. ದೇ ಆರ್ ಹೆಲ್ಪಿಂಗ್ ಮೀ. ಈ ಥರ ಯಾರಾದರೂ ಇದಾದಾಗ ಅವರು ಇಮಿಡಿಯೇಟಾಗಿ 50,000 ಚೆಕ್ ಬರೆದು ಕೊಟ್ಬಿಟ್ರು ಆ ಮಗುಗೆ ಅವರು. ಯಾರು? ರೋಹಿತ್ ಶೆಟ್ಟಿ ಅವ್ರ ಅಳಿಯ, ಭುಜಂಗ್ ಶೆಟ್ಟಿ ಅಳಿಯ. ವಿಕ್ರಮ್ ಹಾಸ್ಪಿಟ್ಲಲ್ಲಿ ಹುಡುಗಿನ ಅಡ್ಮಿಟ್ ಮಾಡಿ, ಪಿಟ್ಯೂಟರಿ ಗ್ಲ್ಯಾಂಡ್ ಈಸ್ ಎ ಮೇನ್ ಇದಲ್ಲ ಸರ್, ಅದು ಅದೇ ಇದಾಗ್ಬಿಟ್ರೆ ಫುಲ್ ಲೈಫೇ ಹೋಗ್ಬಿಡುತ್ತೆ. ಆ ಥರ ಇದರಲ್ಲಿ ವಿಕ್ರಮ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಆ ಹುಡುಗಿಗೆ 2-3 ಲ್ಯಾಕ್ಸ್ವರೆಗೂ ಖರ್ಚಾಯಿತು. ಆ ಹುಡುಗೀಗ ಚೆನ್ನಾಗಿದೆ, ಕಾಲೇಜು ಓದ್ಕೊಂಡು ಇದು ಮಾಡಿಕೊಂಡು ಸಾವು ಇದರಲ್ಲಿ ಓಡಾಡ್ತಿದ್ಲು. ಚೆನ್ನಾಗಿದೆ ಈಗ ಮಗು, ತಿಳ್ಕೊಳ್ತಾರೆ, ಬರ್ತಾರೆ, ಹೋಗ್ತಾರೆ. ಆ ಥರ ಎಷ್ಟೋ ನಾನು ಹೆಲ್ಪ್ ಮಾಡಿದೆ. ಮಕ್ಕಳಂದರೆ ನಂಗೆ ತುಂಬ ಇಷ್ಟ. ನನಗೆ ಐ ವಿಲ್ ಹೆಲ್ಪ್ ದೆಮ್. ಮತ್ತೆ ಕಾಲ ಹಿಂದೆ ಹೋಗ್ತದೆ ಒಂದು ಕಲ್ಪನೆ ಮಾಡಿದರೆ ಐ ಡಿಡ್ಂಟ್ ಗೆಟ್ ಯು. ಹೆಂಗಿರ್ತದೆ ಕಾಲ? ಮತ್ತೆ ಹಿಂದೆ ಹೋಗಿ ಆ ಕಾಲನೇ ಮತ್ತೆ ಬರುವುದಿದ್ರೆ ಇದ್ರೆ ಮಾಡಿದ್ರೆ ಗೊತ್ತಿಲ್ಲ ಅವಾಗ ಏನಾಗುತ್ತೋ ಎಲ್ಲವೂ ಅದೇ ರೀತಿ. ಬಟ್ ಚೇಂಜಸ್ ಇರಬೇಕು ಸರ್, ಅಲ್ವಾ? ಎಲ್ಲ ಜಗದ ನಿಯಮ ಅದು. ಚೇಂಜಸ್ ಇರಲೇಬೇಕು, ಬದಲಾವಣೆ ಬೇಕೇ ಬೇಕು. ನಾವು ಹೋಗಲೇಬೇಕು, ಹೊಸ ನೀರು ಬರಬೇಕು, ಹಳೆ ನೀರು ಹೋಗಬೇಕು. ವಿ ಶುಡ್ ನಾಟ್ ಸ್ಟ್ಯಾಗ್ ಎನಿವೇರ್. ಅದು ದೈವದ ಏನೋ ನಿಯಮ ಇದೆಯಲ್ಲ, ಅದ್ರ ಪ್ರಕಾರ ನಾನು ಹೋಗೋಕೆ ಇಷ್ಟಪಡ್ತೀನಿ. ಐ ಡೋಂಟ್ ವಾಂಟ್ ಟು ಗೋ ಬ್ಯಾಕ್. ಅದು ಒಂದು ನಿಯಮ ಇರುತ್ತೆ, ಜಗದ ನಿಯಮ ಏನಿದೆಯೋ ಅದನ್ನು ಉಲ್ಲೇಖಿಸೋಕೆ ಹೋಗೋದಿಲ್ಲ. ವಿ ಹ್ಯಾವ್ ಟು ಗೋ ಥ್ರೂ ಇಟ್.
ಈಗಿಂದ ಯೋಚನೆ ಮಾಡೋದು ನಾಳೆದು ಬೇಡ, ನೆನ್ನೆದು ಬೇಡ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಯೋಚನೆ ಮಾಡ್ತೀವಿ. ಅದೆಲ್ಲ ಮಾಡ್ತಾ ಇದ್ದರೆ ನಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಕೆಲವೊಂದು ಬರುತ್ತೆ, ಕೆಲವೊಂದು ಹೋಗುತ್ತೆ. ಜಾಸ್ತಿ ನಮ್ಮನ್ನು ಮಾಡೋದು ಜಾಸ್ತಿ ಬ್ಯಾಕ್ ಹೋಗಬಾರ್ದು, ಫ್ಯೂಚರಲ್ಲಿ ಇರಬಾರ್ದು. ಬಟ್ ಆದರೂ ಬಂದ್ಬಿಡುತ್ತೆ. ವಿ ಆರ್ ಆಲ್ ಆಫ್ಟರ್ ಆಲ್ ಹ್ಯೂಮನ್ ಬೀಯಿಂಗ್ ಅಲ್ವಾ. ಸೊ ಬಂದೇ ಬರುತ್ತೆ. ಬಟ್ಟು ಹೋಗ್ತಾ ಇರಬೇಕು. ಸ್ವಲ್ಪ ಕೃಷ್ಣಂದು ಭಗವದ್ಗೀತಾ ಅದು ಕೆಲವೊಂದು ಬದುಕಲಿಕ್ಕೆ ಅವ್ರದ್ದೊಂದು ಏನೋ ವರ್ಡ್ಸು ತುಂಬ ಶಕ್ತಿ ಕೊಡುತ್ತೆ. ಅವ್ರದ್ದು ಹೇಳೋ ಮಾತುಗಳು ಇದೆಲ್ಲ ಕೆಲವೊಂದು ಶಕ್ತಿ ಕೊಡುತ್ತೆ. ಅದನ್ನು ತಿಳ್ಕೊಳ್ಳೋದು ಹ್ಯಾವ್ ಟು ಗೋ ಥ್ರೂ ಲೈಫ್. ಭಗವದ್ಗೀತೆ ಓದಿದ್ದೀರಿ? ಭಗವದ್ಗೀತೆ ಒಂದಷ್ಟು ಇನ್ಸಿಡೆಂಟ್ಗಳು. ಭಗವದ್ಗೀತೆ ಓದಿಲ್ಲ ನಾನು, ಬಟ್ ಅದರಲ್ಲಿರೋ ಸಾರಾಂಶಗಳು ಬರ್ತಿರುತ್ತಲ್ವ ಕೆಲವೊಂದು, ಅದ್ರ ಬಗ್ಗೆ ಎಲ್ಲ ನಾನು ಇದು ಮಾಡ್ತೀನಿ. ಜೀಸಸ್ ಫಾಲೋವರ್, ಸ್ವಲ್ಪ ಜೀಸಸ್ ಅಂದರೆ ತುಂಬ ಇಷ್ಟ ನನಗೆ. ಅವ್ರು ಹೇಳ್ತಾರೆ ನಿನ್ನ ಶತ್ರುಗಳನ್ನು ಪ್ರೀತಿಸು ಅಂತ. ಅದರಲ್ಲಿ ಎಷ್ಟು ಅಡಗಿದೆ ಅಲ್ವಾ ಒಂದು ವಾಕ್ಯದಲ್ಲಿ. ನಮ್ಗೆ ಯಾರು ಶತ್ರುಗಳೇ ಇರಲ್ಲ ಅವಾಗ ಅವ್ನು ಪ್ರೀತಿಸೋಕೆ ಹೋದಾಗ. ಭಾರಿ ಕಷ್ಟ ಕೂಡ ಅದು ಮಾಡೋದು ಅಲ್ವಾ, ಭಾರಿ ಕಷ್ಟ. ಆಮೇಲೆ ನಮ್ಮ ಕೃಷ್ಣ ಅವ್ರದ್ದು ಕೆಲವೊಂದು ಇದಿದೆ, ಕರ್ಮಣ್ಯೆ ಅಧಿಕಾರಸ್ತಿ, ನಿನ್ನ ಕರ್ಮಗಳನ್ನ ನೀನು ಮಾಡ್ತಾ ಇರೋ ಫಲಾಫಲಗಳು ಬಿಟ್ಟಿದ್ದು ದೇವರಿಗೆ. ಈ ಥರದ್ದೆಲ್ಲ ಸ್ವಲ್ಪ ಈಗ ಸ್ಪಿರಿಚುವಲ್ ಬಗ್ಗೆ ಸ್ವಲ್ಪ ಇದು ಮಾಡ್ತೀನಿ. ಈ 3:30 ಗಂಟೆಗೆ ಎದ್ದ ಮೇಲೆ ನಿಮ್ಮ ದೈನಂದಿನ ದಿನಚರಿ ಹೇಗೆ? 3:30 to 4:30 ಒಂದು ಪ್ರೇಯರ್ ಮಾಡ್ತೀನಿ. ಅದಾದ ನಂತರ ಯೋಗ ಮಾಡ್ತೀನಿ. ಅದಾದ ನಂತರ ನಮ್ಮ ಬೇರೆ ಇದಿರುತ್ತೆ, ಬಂದು ಪೂಜೆ ಮಾಡಿ ಹಾಗೆ ಮನೆಗಳಿಗೆ ಅವರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಅಕಸ್ಮಾತ್ ಶೂಟಿಂಗ್ ಇತ್ತು ಅಂದರೆ ಐ ಹ್ಯಾವ್ ಟು ಲೀವ್ 7 o'clock ಮೇಕಪ್ ಕೂತ್ಕೊಳ್ತೀನಿ. 9 o'clockಗೆ ಐ ಹ್ಯಾವ್ ಟು ಫಿನಿಶ್ ಇಟ್. ಐ ಹ್ಯಾವ್ ಟು ಲೀವ್ ಬೈ 9 o'clock ಮನೆ ಬಿಡಬೇಕಾಗುತ್ತೆ. ರಾತ್ರಿ ಆಗೋಗುತ್ತೆ ಬರೋಷ್ಟರಲ್ಲಿ, ಒಂದೊಂದು ಸರಿ ಲೇಟಾಗಿ ಹೋಗುತ್ತೆ. ಈ ನಡುವೆ ಅಂತೂ 6 ಮೇಲೆ ಮಾಡೋಕ್ಕೆ ಹೋಗೋದಿಲ್ಲ ನಾನು. ಕೆಲವೊಂದು ಟೈಮಲ್ಲಿ ಮಾಡಬೇಕಾಗುತ್ತೆ, ಎಲ್ಲಾದರೂ ಹೋಗಬೇಕು ಬರಬೇಕು ಅಂತ. ಆವತ್ತು ಟೈಮಲ್ಲಿ ನಾನು ಮನೆಗೆ ಬಂದು ಮಲಗೋದು ಮಾಡೋಷ್ಟರಲ್ಲಿ 12 1 ಹೋಗುತ್ತೆ. ಮನೇಲಿ ಬಂದು ಸ್ವಲ್ಪ ನಮ್ಮದೆಲ್ಲ ಕೆಲಸಗಳ ಕಾರ್ಯಗಳು ಇರುತ್ತೆ, ಅದನ್ನು ಮುಗಿಸೋ ಅಷ್ಟರಲ್ಲಿ 1 ಗಂಟೆ ಆಗೋಗುತ್ತೆ. ಅಗೇನ್ ರೊಟೀನ್ ಮಾರ್ನಿಂಗ್ ಹಾರ್ಡ್ಲಿ 3 to 2 hours ಕೆಲವೊಂದು ಸರಿ ನಂಗೆ ಟೈಮ್ ಸಿಗುತ್ತೆ ಮಲಗೋಕ್ಕೆ. ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ಸ್, ಆವಾಗಲೇ ಹೇಳಿದ್ನಲ್ಲ ನಾನು. ಹಾಗಾಗಿ ಟ್ರಾವೆಲ್ ತುಂಬ. ಮೊನ್ನೆ ಮಲೇಷ್ಯಾಗೆ ಹೋಗಿ ಬಂದೆ ಒಂದು 5 days. ಅವರು ಸೆಲೆಬ್ರಿಟಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಅವ್ರಿಗೆಲ್ಲ ತುಂಬ ಒಂದು ಒಳ್ಳೆ ದೇಶನ ನೋಡ್ದಂಗೆ ಆಯಿತು. ಸ್ವಚ್ಛತೆ ಇರುವಂಥ ಒಂದು ಸುಂದರವಾದ ಒಂದು ಪ್ಲೇಸ್ ಅದು. ಎಷ್ಟು ಚೆನ್ನಾಗಿದೆ ಸರ್ ಅದು, ಎಷ್ಟು ಸ್ವಚ್ಛತೆ, ಎಷ್ಟು ಡಿಸಿಪ್ಲೀನು, ಎಷ್ಟು ಇದು ಒಳ್ಳೊಳ್ಳೆ ಜಾಗಗಳು ನೋಡಿದ್ವಿ ಅಲ್ಲಿ. ಆಗಿನ ಕಾಲದ ಸಿನಿಮಾ ಈಗಿನ ಕಾಲದ ಸಿನಿಮಾ ವ್ಯತ್ಯಾಸ ಗೊತ್ತಾಗುತ್ತಾ? ಸಿನಿಮಾಗಿಂತ ಹೆಚ್ಚಾಗಿ ಸಿನಿಮಾ ಮಂದಿ ಹೇಗೆ ಬದಲಾಗಿದ್ದಾರೆ? ಆಗ ಹೇಗಿದ್ರು, ಈಗ ಹೇಗಿದ್ದಾರೆ? ಮಂದಿ ಆಗಿದ್ದವರೇನು ಚೇಂಜ್ ಆಗಿಲ್ಲ ಅಷ್ಟು. ಅಲ್ಲ, ಅವ್ರು ಚೇಂಜ್ ಆಗಿಲ್ಲ. ಈಗಿನ ಪೀಳಿಗೆ ಚೇಂಜ್ ಆಗಿದೆ. ತುಂಬ ಆಂಗ್ಸೈಟಿಲಿ ಇರ್ತಾರೆ. ಒಂದು ದಿನ ಬೆಳಗಾಗೋದ್ರೊಳಗಾಗಿ ಅವರು ಏನೋ ಆಗ್ಬಿಡ್ಬೇಕು. ಆಮೇಲೆ ಬಿಹೈಂಡ್ ಮನಿ ಯಾವುದೋ ಒಂದು ಅವ್ರಿಗೆ ಇದು ಬೇಡ, ಏನು ಅದರ ಹಿಂದೆ ಇರೋದು ಶ್ರಮ ಬೇಡ. ಕಲೆ ಎಂಬುದು ಒಂದು ತಪಸ್ಸು ಇಲ್ಲ, ಅದ್ರ ಹಿಂದಿರೋ ಶ್ರಮ ಬೇಡ ಅವ್ರಿಗೆ. ಒಂದು ರಿಸಲ್ಟ್ ಈಸಿಯಾಗಿ ದುಡ್ಡು ಬರಬೇಕು ಈ ಥರ. ಬಟ್ ಎಲ್ಲರಿಗೂ ನಾನು ಹೇಳ್ತೀನಿ, ಕೆಲವು ಜಾಸ್ತಿ ಬರ್ತಿರೋದೇ ಇದೇ ಥರ. ಅದು ಯಾವ ರೀತಿ ನನಗೆ ಗೊತ್ತಾಗ್ತಿಲ್ಲ. ಬರ್ತಾ ಅದು ಜಾಸ್ತಿನೇ ಆಗ್ತಿದೆ. ಅದು ಮನೆಯಲ್ಲಿ ತಂದೆ ತಾಯಿನೇ ಆ ಥರ. ಅದಕ್ಕೆ ನಾನು ಆವಾಗಲೇ ಹೇಳಿದ್ದು, ಅಲ್ಲೇ ಕಂಟ್ರೋಲ್ ಆಗಬೇಕು. ಅದು ಬೇರೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿನೇ ಅದೇ ರೀತಿ ಇದ್ಬಿಟ್ರೆ ಮಕ್ಕಳು ಆಗೋದಕ್ಕೆ ಚಾನ್ಸೇ ಇರೋದಿಲ್ಲ. ಅಲ್ಲೇ ಕಡಿವಾಣ ಆಗಬೇಕು. ತುಂಬ ಇದು ಒಂದು ಊಟ ತಿಂಡಿಯಲ್ಲಾಗಲಿ, ಬೇರೆ ವಿಷಯದಲ್ಲಾಗಲಿ, ಒಂದು ಎಜುಕೇಷನಲ್ಲಾಗಲಿ, ಅವರು ಈಗ ಆ್ಯಕ್ಟಿಂಗ್ ಬರೋರಾಗಲಿ ಎಲ್ಲರೂ ಅದೇ ಥರ ಅವರವರ ಫೀಲ್ಡಲ್ಲಿ ತೊಗೊಂಡ್ರೆ ಎಲ್ಲ ಈಸಿಯಾಗಿ ಬರಬೇಕು. ಈಸಿ ಆಗಬೇಕು, ದಿಢೀರ್ ಖ್ಯಾತಿ ಪಡಿಬೇಕು. ಈ ಥರ ಇನ್ನು ಮುಂದೆ ಯೋಚನೆ ಮಾಡಲ್ಲ. ಹೋಗ್ತಾರೆ, ಡಿಕ್ಕಿ ಹೊಡೆದು ಬಿಡ್ತಾರೆ. ಆಮೇಲೆ ಬಟ್ಟು ಯೋಚನಾ ಶಕ್ತಿ ಕಮ್ಮಿ ಅನಿಸುತ್ತೆ ನನಗೆ. ಅವ್ರಿಗೆಲ್ಲ
ಒಂದು ಸರಿಯಾದ ಒಂದು ಇದಿಲ್ಲ ಅನಿಸುತ್ತೆ. ಎಸ್, ಆಗಲೇಬೇಕು, ಇಲ್ಲಾಂದರೆ ನಮ್ಮ ಸಮಾಜ ತೀರಾ ಈಗ ಹೋಗ್ತಾರ ಫಾಸ್ಟ್ಗೆ. ಹೌದು. ಮಕ್ಕಳು ರಿಯಲಿ ನನ್ನ ಸರೌಂಡಿಂಗ್ಸಲ್ಲೇ ನೋಡ್ತಿದ್ದೀನಲ್ಲ, ಕುಡ್ತಾ ಕಲ್ತು ಬಿಡ್ತಾರೆ, ಸಿಗರೇಟ್ ಕಲ್ತು ಬಿಡ್ತಾರೆ. ಎಷ್ಟು 17-15 ಇಯರ್ಸ್ ಹುಡುಗರು ಸರ್, ಮಕ್ಕಳು ಹೌದು, ಎಲ್ಲ ಕಲ್ತು ಬಿಡ್ತಾರೆ. ಬಿಡು ಅಂದರೆ ಬಿಡೋದಿಲ್ಲ. ಮೊಬೈಲು ಮೇನ್ ಇಸ್ ದ ಮೊಬೈಲ್. ಅದಕ್ಕೆಲ್ಲ ಕಡಿವಾಣ ಹಾಕ್ಲೇಬೇಕು. ಈ ಥರ ಒಂದು ಚೇಂಜಸ್ಸು ಈಗ ನಾನು ನೋಡ್ತಾ ಇರೋದು. ಎಲ್ಲರಿಗೂ ಅದಕ್ಕೆ ಒಂದು ಶ್ರದ್ಧೆ ಇರಬೇಕು, ಒಂದು ಡೆಡಿಕೇಶನ್ ಇರಬೇಕು. ಅದನ್ನೇ ನಾನು ತಪಸ್ಸು ಅಂತ ಹೇಳಿದ್ದು. ತಪಸ್ಸು, ಹೌದು, ಒಂದು ಸಿದ್ಧಿ ಅದು. ಸಿದ್ಧಿ ಅದು. ಅದು ಮಾಡಿದ್ದಕ್ಕೆ ಭವಿಯಲ್ಲಿ ಹೀಗೆ ಕೂತ್ಕೊಂಡಿದ್ದೆ. ಓ ಸರ್, ರಿಯಲಿ ಸರ್. ಅಲ್ವಾ? ಹಾಂ, ನಾನು ಲೆಕ್ಕಾಚಾರ ಆಗ್ತಾ ಇರ್ತೀನಿ. ನನಗೀಗ ಯಾವುದಾದ್ರೂ ಒಂದು ಅವಾಗಿಂದ ಹೇಳ್ತಿದ್ದೀನಿ, ಯಾರಾದರೂ ಒಬ್ರು ಆ್ಯಕ್ಟ್ ಮಾಡ್ತಿದ್ರಾಗಲಿ, ಏನೋ ನಾನೆಲ್ಲೋ ಟೈಮ್ ಪಾಸ್ ಮಾಡ್ತಿರ್ಲಿಲ್ಲ, ಎಲ್ಲಿ ಹೋಗ್ತಿರ್ಲಿಲ್ಲ. ಐ ಆಮ್ ಅಬ್ಸರ್ವಿಂಗ್ ದಮ್. ಏನೇ ಮಾಡಲಿ, ಅವರೊಂದು ಕಾಸ್ಟ್ಯೂಮಲ್ಲಿರ್ಬೋದು, ಒಂದು ಹೇರ್ ಡ್ರೆಸ್ಸಲ್ಲಿರ್ಬೋದು, ಅವ್ರ ಆ್ಯಕ್ಟಿಂಗಲ್ಲಿರ್ಬೋದು, ಈ ಥರ ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ. ಆಮೇಲೆ ಅವ್ರ ವ್ಯಕ್ತಿತ್ವದಲ್ಲಿರ್ಬೋದು, ಅವ್ರು ಏನು ಮಾತಾಡ್ತಾರೆ ಅನ್ನೋದಿರ್ಬೋದು, ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಅವ್ರು ಹೇಗೆ ನಡ್ಕೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ರಾಜ್ಕುಮಾರ್ ಸರ್, ಅವ್ರು ಹೇಗೆ ನಡ್ಕೊಂಡು, ಅವರ ಆದರ್ಶಗಳು ಎಷ್ಟಿದೆ. ಇಟ್ಸ್ ಅ ಗ್ರೇಟ್ ಸರ್. ಅವರು ಒಂದು ಚಿಕ್ಕ ಮಗುಗೂ ಕೂಡ ಅವರು ಕೈ ಎತ್ತಿ ಮುಗಿದು ಮಾಡ್ತಾರೆ, 2 ಕೈಗಳೆತ್ತಿ ಜೋಡಿಸಿ ಮಾಡ್ತಾರೆ. ಆಮೇಲೆ ಎಷ್ಟು ಅವರು ದೊಡ್ಡವರು ಚಿಕ್ಕವರು ಅನ್ನೋದು, ಚಿಕ್ಕ ಮಕ್ಕಳಿಗೂ ಸಹ ಬನ್ನಿ ಹೋಗಿ ಅಂತಲೇ ಮಾತಾಡ್ತಿದ್ರು. ಈ ಥರ ಎಲ್ಲ ಆದರ್ಶಗಳು ಬೆಳೆಸ್ಕೋಬೇಕು. ಹಾಂ, ಆಗ ಇತ್ತು. ಬಟ್ ಅದಾದ ನಂತರ ಅವರ ಮಕ್ಕಳಿಗೆ ಬಂದಿದೆ. ಅದಾದ ನಂತರ ಇನ್ನು ಯಾವ ಒಂದು ಪೀಳಿಗೆ ಗೊತ್ತಿಲ್ಲ. ಬಟ್ ಆ ಥರ ಒಂದು ಈಗಿನ ಜನಗಳು ಯಾರೇ ಬರ್ತಿದ್ರು, ಹಿರಿಯರ ಒಂದು ಆದರ್ಶ ಇಟ್ಕೊಂಡು ಬಂದರೆ ದೇ ಕ್ಯಾನ್ ಸ್ಟೇ ಅನಿಸುತ್ತೆ. ಬಟ್ ಅದಿಲ್ಲದೆ ಅವರು ನಾನೇ ಇದು ಒಂದು ಪಿಕ್ಚರ್ಗೆ ಒಂದು ತಾಗಿಸ್ಕೊಬಿಟ್ರೆ ಒಂದು ಏನಂತಾರೆ ಸಕ್ಸಸ್ನ, ದೇ ಕಾಂಟ್ ಗ್ರೋತ್ ಇರೋದಿಲ್ಲ. ತಾಳ್ಮೆ ಇರಬೇಕು. ಈಗ ಆ ತಾಳ್ಮೆ ಅನ್ನೋದು ಯಾರಿಗೂ ಇಲ್ಲ. ಮೇನ್ ಬೇಕಾಗಿರೋದೇ ತಾಳ್ಮೆ, ಯೋಚನಾ ಶಕ್ತಿ, ಇದೆಲ್ಲ ಬೆಳೆಸ್ಕೋಬೇಕು ಸರ್ ನಾವಷ್ಟೇ. ಈಗ ಸದ್ಯಕ್ಕೆ ಲೈಫ್ ಈಸ್ ಗೋಯಿಂಗ್ ಆನ್. ಸ್ಟಿಲ್ ನೌ ಐ ಆಮ್ ಬ್ಯುಸಿ. ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಈ ಲೈಫನ್ನು ಯೋಚನೆ ಮಾಡಿದ್ರೆ ಮೊದಲು ಹೀಗೆ ಇರಬೇಕಾಗಿತ್ತು ಅಂತ ಒಂದು ಪ್ಲ್ಯಾನ್ ಆಗಿ ಏನಿಲ್ಲ? ಅದೇ ಪ್ಲಾನ್ ಆಗಿ ಅಲ್ಲ ಸರ್, ಒಂದು ನಾವು ಹೋಗ್ತಾ ಇರೋ ರೀತಿಲಿ ನಮಗೆ ಗೊತ್ತಾಗುತ್ತೆ ನಾವು ಹೆಂಗೆ ಹೋಗ್ತಾ ಇದ್ದೀವಿ ಅಂತ ಅಲ್ವಾ. ನಾವು ಕರೆಕ್ಟು ಈಗ ಆ ಕಡೆ ಈ ಕಡೆ ಹೋದಾಗಲೇ ಅಲ್ವಾ ನಮ್ಗೆ ಇದಾಗೋದು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಭಗವಂತ ನಮಗೆ ತಿಳಿಸಿದ್ದಾನೆ ಅಲ್ವಾ. ಆ ತಂದೆ ತಾಯಿನೂ ತೋರಿಸ್ಕೊಟ್ಟಿದ್ದಾರೆ. ಅದೇ ಮಾರ್ಗದಲ್ಲಿ ಹೋಗ್ತಿದ್ರೆ ಭಗವಂತನೂ ಕೂಡ ನಮಗೆ ಅದೇ ಮಾರ್ಗವನ್ನು ಕೊಡ್ತಾನೆ. ಅದು ನನ್ನ ಭಾವನೆ. ಆ ಥರ ನಾನು ಅದೇ ಥರ. ಬಟ್ ಏನಾಗ್ತೀವೋ ನಮಗೆ ಗೊತ್ತಿಲ್ಲ ನೆಕ್ಸ್ಟು. ಬಟ್ ಈ ಥರದ್ದೆಲ್ಲ ಒಂದು ನಾವು ನಮ್ಮಲ್ಲಿ ಬೆಳೆಸ್ಕೊಂಡು ಬಂದಾಗ ಒಬ್ವಿಯಸ್ಲಿ ವಿಲ್ ಒಳ್ಳೆ ಮಾರ್ಗದಲ್ಲೇ ಹೋಗ್ತೀವಿ. ಇದುವರೆಗೂ ನಾವು ಅದೇ ರೀತಿಯನ್ನು ಅಂದ್ಕೊಂಡು ಬರ್ತಾ ಇದ್ದೀನಿ. ಇವಾಗಲೂ ಕೂಡ ಬಹಳಷ್ಟು ಅಬ್ಸ್ಟಕಲ್ಸ್ ಬರುತ್ತೆ ಲೈಫಲ್ಲಿ, ಇಲ್ಲ ಅಂತಿಲ್ಲ. ಬಟ್ಟು ತುಂಬ ಕಾನ್ಷಿಯಸ್ ಆಗಿರಬೇಕು ಲೈಫಲ್ಲಿ, ತುಂಬ ಕಾನ್ಷಿಯಸ್ ಆಗಿರಬೇಕು. ನಾವಂತೂ ವಿ ಆರ್ ಇನ್ ಪಬ್ಲಿಕಲ್ಲಿ ಇರೋದು, ನಾವು ಆರ್ಟಿಸ್ಟ್ಗಳು ಇದೆಲ್ಲ ಭಾಳಷ್ಟು ಕಾನ್ಷಿಯಸ್ಸಲ್ಲಿರಬೇಕು. ಯಾಕೆಂದರೆ ನಮ್ಮನ್ನು ನೋಡಿ ಕಲಿತಾರೆ ಜನಗಳು, ಇದು ಮಾಡ್ತಾರೆ. ಬಟ್ ಕರ್ಮ ಥಿಯರಿಗೆ ಹೋದಾಗ ಕರ್ಮ ಯಾರನ್ನೂ ಬಿಡಲ್ಲ ಅಂತ ಹೇಳ್ತಾರೆ ಕೂಡ. ಬಟ್ಟು ಅಷ್ಟೆಲ್ಲ ಥಿಂಕ್ ಮಾಡೋಕ್ಕೆ ಹೋದಾಗ ಏನೇನೋ ಬರೋದು ಬೇಡ ಅಂದ್ಬಿಟ್ಟು ಜಸ್ಟ್ ಒಂದು ಬ್ರೇಕ್ ಹಾಕ್ಕೊಳ್ಳೋದು ಅಲ್ಲಲ್ಲಿಗೆ. ಇನ್ನು ನಾವು ಯಾವ ಹೆಜ್ಜೆ ಇಡ್ತಿದ್ದೀವಿ, ಈಗೇನು ಕೆಲಸ ಮಾಡ್ತಿದ್ದೀವಿ ಅದ್ರ ಬಗ್ಗೆ ಗಮನ ಕೊಟ್ಟರೆ ಸಾಕು. ಮುಂದೆ ತುಂಬ ಫ್ಯೂಚರ್ ಯೋಚನೆ ಮಾಡಿ ಅದೆಲ್ಲ ತಲೆಗೆ ಹಾಕ್ಕೊಂಡು ಸ್ಟ್ರೆಸ್ ತಗೊಳ್ಳೋ ಬದಲು ಒಂದೊಂದು ಹೆಜ್ಜೆ ಇಟ್ಟು ನಾವೇನು ಮಾಡ್ತಿದ್ದೀವಿ ಅದ್ರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಕಾನ್ಷಿಯಸ್ಸಲ್ಲಿ ಇಟ್ಕೊಂಡು ಹೋಗೋದೆ. ಅಭಿಮಾನಿಗಳಿಗೆ ಏನಾದರೂ ಹೇಳೋದಿದೆ? ಇಷ್ಟೊತ್ತು ಹೇಳಿದ್ದು ಅವರಿಗೆ ಸರ್. ಈ ಥರ ಒಂದು ದೊಡ್ಡವರ ಒಂದು ಅಭಿಮಾನಿಗಳಂದರೆ ಅದಕ್ಕೆಲ್ಲ ಈಗ ಬರ್ತಿರೋ ಯಂಗ್ಸ್ಟರ್ಸು ಅವರು ಇವರಿಗೆಲ್ಲ ಒಳ್ಳೆ ಆದರ್ಶಗಳನ್ನ ದೇವರು ಅಂತ ಹೇಳ್ಬಿಟ್ರು. ಹೌದು ಸರ್, ನಿಜವಾಗ್ಲಿ ಸರ್. ಅಭಿಮಾನಿಗಳು ನನಗೆ ಅಲ್ಲಿ ಹೋಗಿ ನೋಡ್ತೀನಲ್ಲ, ಆ ಕಡೆ ಎಲ್ಲ ರಾಜಕಾರಣ ದೇವ್ರ ಥರನೇ ಟ್ರೀಟ್ ಮಾಡ್ತಾರೆ. ಇವಾಗ್ಲೂ ಅಷ್ಟೇ. ನಾನು ಯಾರಿಗೇ ಆಗಲಿ ಸರ್, ಒಂದು ಫಂಕ್ಷನ್ಗೆ ಹೋದಾಗ ನನಗೆ ಫಂಕ್ಷನ್ ಒಂದು 1 hour ಫಂಕ್ಷನ್ ಇರ್ಬೋದು. ಬಟ್ 1 hour ಅವ್ರ ಜೊತೆನೇ ನಿಂತು ನಾನು ಅವ್ರಿಗೆ ಫೋಟೋಸ್ ಕೊಟ್ಟು ಬೇಜಾರೇ ಮಾಡ್ಕೊಳ್ಳಲ್ಲ.
ಯಾಕೆಂದರೆ ಅವರಿದ್ರೇ ನಾವು ಅಲ್ವಾ ಸರ್. ಹಾಗಾಗಿ ನಾನು ಆದಷ್ಟು ನನಗೆ ತಿಳಿದಿರೋ ಮಟ್ಟಿಗೆ ಪೇಷನ್ಸಲ್ಲಿ ನಿಂತ್ಕೊಂಡು ತಾಳ್ಮೆ ಕೊಟ್ಟು ಐ ವಿಲ್ ಅವ್ರಿಗೆ ಎಸ್ ಫೋಟೋಸ್ ಕೊಟ್ಟು ಬರ್ತೀನಿ. ನಾನು ಈ ಥರ ಒಂದು ಬೆಳೆಸ್ಕೊಂಡಿದ್ದೀನಿ. ನನ್ನೆಲ್ಲ ಪ್ರೀತಿಯ ಅಭಿಮಾನಿಗಳು ನಮ್ಮನ್ನು ಇಷ್ಟೊಂದು ಪ್ರೋತ್ಸಾಹಿಸಿ ಬೆಳೆಸಿದ್ದಾರೆ. ಅವ್ರಿಗೆ ನನಗೆ ಯಾವತ್ತಿದ್ರೂ ನಮ್ಮ ಚಿತ್ರರಂಗದವರಿಗೂ, ನಮ್ಮ ಕಲಾವಿದರಿಗೂ, ಎಲ್ಲ ಟೆಕ್ನಿಷಿಯನ್ಸ್ಗೂ, ನಮ್ಮ ಮೀಡಿಯಾ ಪೀಪಲ್ ಅವರು ನನ್ನನ್ನು ಇಷ್ಟು ಬೆಳೆಸಿದ್ದಾರೆ. ನಿಜವಾಗ್ಲೂ ಆವಾಗ ರಿಯಲಿ ಕೆಲವೊಂದು ಹೆಸರುಗಳೇ ನನಗೆ ಜ್ಞಾಪಕ, ಬಟ್ ಈಗೆಲ್ಲ ನನಗೆ ಗೊತ್ತಿಲ್ಲ ಸರ್. ಅವಾಗ ನಮಗೆ ನೀವು ಗಣೇಶ್ ಸರ್ ಅಂದರೆ, ಸುಬ್ರಹ್ಮಣ್ಯ ಅವರಂದರೆ, ಇನ್ನೊಬ್ರು ಗಣಪತಿಯವರಂದರೆ, ಇನ್ನೊಬ್ರು ಸತ್ಯ ಇದ್ದರು, ಲಂಕೇಶ್ ಅವರಿದ್ದರು, ಸರಸ್ವತಿ ಜಾಗೀರ್ದಾರ್ ಇದ್ದರು. ಇವಾಗಲೇ ಹೆಸರುಗಳು ಬಾಯಲ್ಲಿ ನನಗೆ ಹಂಗೆ ಬರುತ್ತೆ, ಬಟ್ ಈಗ ಯಾರಿದ್ದಾರೆ ನನಗೆ ಗೊತ್ತಿಲ್ಲ ಸರ್. ಎಲ್ಲ ಒಂದೊಂದು ಹೊಸಬು ಎಲ್ಲ ಇದು ಕಲಾವಿದರು ಬಂದಿದ್ದಾರಲ್ಲ, ಎಲ್ಲ ಅವ್ರವ್ರ ಕ್ಷೇತ್ರದಲ್ಲಿ ಎಲ್ಲ ಹೊಸಬ್ರು ಬಂದುಬಿಟ್ಟಿದ್ದಾರೆ. ಸ್ವಲ್ಪ ತಿಳ್ಕೊಳಕ್ಕೆ ಅವ್ರ ಹೆಸರುಗಳು ಗೊತ್ತಿಲ್ಲ ನನಗೆ ಎಲ್ಲರೂ. ಬಟ್ ಈಗ ಬರೋರೆಲ್ಲ ಅವರೆಲ್ಲ ಹೇಳೋದು, ಮೇಡಮ್ ನಮ್ಮ ಅಮ್ಮನಿಗೆ ನೀವು ತುಂಬ ಅಭಿಮಾನಿ, ನಮ್ಮ ಸಿಸ್ಟ್ರಿಗೆ ತುಂಬ ಅಭಿಮಾನಿ, ನೀವು ಇದ್ದೇ ಕೇಳ್ತೀನಿ ಅವ್ರ ಹತ್ರ ಹೋದರೆ ನಾನು. ಸೊ ಎಲ್ಲ ನನ್ನ ಅಭಿಮಾನಿ ದೇವರುಗಳು. ರಾಜ್ಕುಮಾರೇ ಹೇಳ್ಬಿಟ್ಟಿದ್ದಾರೆ ಅಷ್ಟೆ. ಮೊನ್ನೆ ಯಾರೋ ಅಭಿಮಾನಿ ಹೇಳಿದ್ರು, ಮೇಡಮ್ ನಾವು ನಿಮ್ಮ ಅಭಿಮಾನಿ ದೇವರು ಮೇಡಮ್. ಹೌದಪ್ಪ, ರಾಜ್ಕುಮಾರೇ ಹೇಳ್ಬಿಟ್ಟಿದ್ದಾರೆ, ನೀವು ದೇವರುಗಳೇ ನೀವು ಅಂತ ಹೇಳಿದೆ ನಾನು. ಹೀಗೆ ಅವರೆಲ್ಲ ನಮ್ಮನ್ನು ಬೆಳೆಸಿದವರು, ಅವರಿಗೆಲ್ಲ ನಾವು ಯಾವಾಗಲೂ ಕೃತಜ್ಞತರಾಗಿರ್ತೀವಿ ಅಷ್ಟೇ ಸರ್. ಎಸ್, ಥ್ಯಾಂಕ್ ಯು ಥ್ಯಾಂಕ್ ಸರ್. ಯು. ಬಿಹೈಂಡ್ ಬಿಯಾಂಡ್ ಲಿಮಿಟ್ಸ್ ಈ ಒಂದು ನಿಮ್ಮ ಶೋಗೆ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬ ಅಭಿಮಾನ, ನಿಮ್ಮನ್ನು ನೋಡಿ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.